ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದಾರೆ ಅಂತ ಶುರುವಾದಂತಹ ಪ್ರಕರಣ ಷಡ್ಯಂತ್ರ ಅನ್ನೋ ಹಂತಕ್ಕೆ ಬಂದು ತಲುಪಿ ಸುಮಾರು ಟೈಮ್ ಆಯಿತು. 50 ದಿನಗಳಿಂದ ಕಾರ್ಯಾಚರಣೆ ಅಂತಿದ್ದಾರೆ, ತನಿಖೆ ಅಂತಿದ್ದಾರೆ. ಬಟ್ ಇಲ್ಲಿ ತನಕ ಹೇಳ್ಕೊಳ್ಳುವಂತಹ ಲೀಡು ಸಿಕ್ಕಿಲ್ಲ. ಈಗ ಮೊನ್ನೆಯಿಂದ ಬಂಗ್ಲೆಗುಡ್ಡದಲ್ಲಿ ಅಸ್ಥಿಪಂಜರದ ಕುರುಹು ಸಿಕ್ಕ ಬಗ್ಗೆ ಮಾಹಿತಿಗಳಿದೆ. ಬಟ್ ಒಂದು ಕಾಮನ್ ಸೆನ್ಸ್ನ ಪ್ರಶ್ನೆ ಇದ್ದಿದ್ದು, ಮೊನ್ನೆನೇ ಯಾಕೆ ಇಡೀ ಕ್ರೈಮ್ ಸೀನನ್ನು ಸೆಕ್ಯೂರ್ ಮಾಡಲಿಲ್ಲ ಪೊಲೀಸ್ ಅಧಿಕಾರಿಗಳು ಅಂತ. ಇರಲಿ, ಇವತ್ತು SIT ಅಧಿಕಾರಿಗಳು ಸ್ಥಳ ಮಹಜರಿಗೆ ಮುಂದಾಗಿದ್ದಾರಂತೆ. ಏನು ಸ್ಥಳ ಮಹಜರ್ ಮಾಡ್ತಾರೆ, ಎಲ್ಲೆಲ್ಲಾಗತ್ತೆ ಸ್ಥಳ ಮಹಜರು, ಯಾರಿರ್ತಾರೆ ಚಿನ್ನಯ್ಯನ ಜಾಗದಲ್ಲಿ, ಎಲ್ಲ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ಬುರುಡೆ ಪ್ರಕರಣದಲ್ಲಿ ಮತ್ತೆ ಹೊಸ ತಿರುವು. ಬಂಗ್ಲೆಗುಡ್ಡದಲ್ಲಿ SIT ಶೋಧ ಸ್ಥಗಿತ. ಬಂಗ್ಲೆಗುಡ್ಡದಲ್ಲಿ SITಯಿಂದ ಮತ್ತೆ ಮಹಜರು. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ನಿಗೂಢ ಪ್ರಕರಣದ ತನಿಖೆ ಮುಂದುವರೆದಿದೆ. ಈಗಾಗಲೇ ಆರೋಪಿ ಚಿನ್ನಯ್ಯ ಬಂಧನಕ್ಕೊಳಗಾಗಿದ್ದು, ಷಡ್ಯಂತ್ರದ ಸೂತ್ರಧಾರಿಗಳ ನಿರಂತರ ವಿಚಾರಣೆ ಮುಂದುವರೆದಿದೆ. ಈ ನಡುವೆ ಧರ್ಮಸ್ಥಳದ ನೇತ್ರಾವತಿ ನದಿ ತೀರದ ಬಂಗ್ಲೆಗುಡ್ಡೆ ಅರಣ್ಯದಲ್ಲಿ ಮತ್ತೆ ಮಹಜರು ನಡೆಸಲು SIT ನಿರ್ಧಾರ ಮಾಡಿದೆ. ತಲೆಬುರುಡೆ ತಂದು ಚಿನ್ನಯ್ಯನಿಗೆ ಕೊಟ್ಟಿದ್ದ ಸೌಜನ್ಯಾಳ ಮಾವ ವಿಠಲ್ ಗೌಡನನ್ನ ಬಂಗ್ಲೆಗುಡ್ಡೆಗೆ 2 ಬಾರಿ ಕರೆತಂದು ಮಹಜರು ನಡೆಸಲಾಗಿದೆ. ಈ ವೇಳೆ ಬಂಗ್ಲೆಗುಡ್ಡೆಯ ಹಲವೆಡೆ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿದ್ದು SIT ಗಮನಕ್ಕೂ ಬಂದಿದೆ. ಹೀಗಾಗಿ ಅದನ್ನ ಮಹಜರು ನಡೆಸಲು SIT ತೀರ್ಮಾನಿಸಿದೆ. SITಯಿಂದ ಬಂಗ್ಲೆಗುಡ್ಡೆಯಲ್ಲಿ ಮಹಜರು ಕಾರ್ಯ. ಅರಣ್ಯ ಇಲಾಖೆಯಿಂದ ಬಂಗ್ಲೆಗುಡ್ಡೆ ಅರಣ್ಯದ ಸರ್ವೆ ದಾಖಲೆಗಳನ್ನು ತರಿಸಿಕೊಂಡಿರುವ SIT ಅಧಿಕಾರಿಗಳು ಇಂದು ಬಂಗ್ಲೆಗುಡ್ಡೆಯಲ್ಲಿ ಮಹಜರು ಕಾರ್ಯ ಮಾಡಲಿದ್ದಾರೆ. ಈ ವೇಳೆ ಅಸ್ಥಿ ಪಂಜರದ ಅವಶೇಷಗಳನ್ನು ಸಂಗ್ರಹಿಸಿ ಮಹಜರು ಮಾಡಲು ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬಂಗ್ಲೆಗುಡ್ಡೆ ಅರಣ್ಯದಲ್ಲಿ ಹಲವಾರು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ರು ಸಹ ಅದು ಹೊರಗಿನ ಜನಕ್ಕೆ ತಿಳಿಯುತ್ತಿರಲಿಲ್ಲ. ಇದೀಗ ವಿಠಲ್ ಗೌಡ ತಲೆಬುರುಡೆ ತಂದ ಜಾಗದಲ್ಲಿ ಮಹಜರು ನಡೆಸುವ ವೇಳೆ ಮೂಳೆಗಳು ಭೂಮಿಯ ಮೇಲ್ಭಾಗದಲ್ಲೇ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅದನ್ನ ಮಹಜರು ನಡೆಸಲು SIT ನಿರ್ಧರಿಸಿದೆ. ಬುರುಡೆ ಪ್ರಕರಣದಲ್ಲಿ ಮತ್ತೆ ಹೊಸ ತಿರುವು ದೊರಕಿದೆ. ಬುರುಡೆ ಪ್ರಕರಣವನ್ನ SIT ನಿಧಾನಗತಿಯಲ್ಲಿ ತನಿಖೆ ನಡೆಸುತ್ತಿದ್ರು ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಬೇಕೆಂದು ಎಲ್ಲ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಯಾವುದೇ ದೂರು ಬಂದ್ರೂ ಅದನ್ನ ಪರಿಶೀಲಿಸುತ್ತಾ ತನಿಖೆ ನಡೆಸುವ ಕೆಲಸ ಮಾಡ್ತಾ ಇದೆ. ಏನೇ ಇರಲಿ, ಧರ್ಮಸ್ಥಳದ ಶವ ಹೂತಿಟ್ಟ ಪ್ರಕರಣದ ತನಿಖೆ ಆದಷ್ಟು ಬೇಗ ಮುಗಿಯಲಿ ಅನ್ನೋದು ಎಲ್ಲರ ಆಶಯ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.